ಟು ಬೈ ಟು ಕಾಫಿ. ಇವತ್ತು ಬೆಳಗ್ಗೆನೇ ನನ್ನ ಜೊತೆ ಕಂಪ್ನಿ ಕೊಡೋಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಮೆಚ್ಚಿನ ನಟಿಯಾಗಿರುವಂಥ ಮಾಲತಿ ಸರದೇಶಪಾಂಡೆ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕಾಫಿ ಇಷ್ಟ ಆಗುತ್ತಾ ನಿಮಗೆ? ಖಂಡಿತ. ಬೆಂಗಳೂರಲ್ಲಿದ್ದೀವಿ ಅಂದ ತಕ್ಷಣ ಕಾಫಿ ಇಷ್ಟ ಆಗಲೇಬೇಕು. ನಿಮ್ಮ ಬೆಳಗು ಹೇಗಿರುತ್ತೆ ಬೆಳಗಿನ ಹೊತ್ತು? ಬೆಳಗಿನ ಹೊತ್ತು ಅರೌಂಡ್ 5 o'clock ನನ್ನ ಹತ್ರ ಒಂದು ಗೋಲ್ಡನ್ ರಿಟ್ರೀವರ್ ಡಾಗ್ ಇದೆ. ಸೊ ಅದ್ರ ಹೆಸರು ಗೋಲ್ಡಿ. ಅದನ್ನು ತಗೊಂಡು ನಾನು ವಾಕ್ ಹೋಗ್ತೀನಿ. ಮಾರ್ನಿಂಗ್ ಅರೌಂಡ್ 5:15 ಹೋದರೆ 5:45 5:50 ವಾಪಸ್ ಮನೆಗೆ ಬರ್ತೀನಿ. ಅದಾದಮೇಲೆ ಅದರದ್ದೆಲ್ಲ ಒಂದು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಬಿಟ್ಟು ಆಮೇಲೆ ಕಾಫಿ ಆರ್ ಟೀ ಕುಡಿದ್ಬಿಟ್ಟು ನನ್ನ ರುಟೀನ್ ಶೂಟಿಂಗ್ ಹೋಗೋ ಕಾರ್ಯಕ್ರಮ. ಸೊ ಸ್ನಾನ ಪೂಜೆ ಅದಾದಮೇಲೆ ಮೇಕಪ್ಪು ದೆನ್ ಗೋ ಟು ಶೂಟ್. ಹೌದು. ಉತ್ತರ ಕರ್ನಾಟಕದವ್ರು ನೀವು. ನಿಮ್ಮ ಬಾಲ್ಯ ಹೇಗಿತ್ತು? ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು. ನಾನು ತುಂಬ ನಾಟಿ ಆ್ಯಕ್ಚುಲಿ. ಸ್ಕೂಲ್ ಡೇಸಲ್ಲೆಲ್ಲ ತುಂಬ ತರಲೆ ಮಾಡ್ತಿದ್ದೆ. ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಬಾಲ್ಯನ. ನಾನು ನೆನೆಸ್ಕೊಂಡಾಗಲೆಲ್ಲ ಪ್ರತಿಯೊಂದು ಮೂಮೆಂಟ್ಸು ನಂಗೆ ನೆನಪಿದೆ. ಸೊ ಏನು ಕಿಟ್ಲೆ ಮಾಡ್ತಿದ್ದೆ? ತುಂಬ ಕಿಟ್ಲೆ ಮಾಡ್ತಿದ್ದೆ. ಟೀಚರ್ಸ್ ಮನೆಗೆ ಹೋಗ್ಬಿಡೋದು, ಅಲ್ಲೆಲ್ಲ ಗಲಾಟೆ ಮಾಡೋದು. ಆಮೇಲೆ ನಾನು ಆವಾಗಲೂ ಚಿಕ್ಕವಳಿದಾಗಲೂ ಹಾಡು ಹೇಳ್ತಿದ್ದೆ. ಆದರೆ ಭಾಷಣ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಅಂದರೆ ಆಶು ಭಾಷಣ ಬರ್ತಿರ್ಲಿಲ್ಲ, ಬರೆದು ಕೊಟ್ಟರೆ ಹೇಳ್ತಿದ್ದೆ. ಸೊ ಬರೆದು ಕೊಡಿ ಅಂತ ಅವ್ರ ಹತ್ರ ಗೋಳೈಕೊಳ್ಳೋದು. ಬರೆದು ಕೊಡಲಿಲ್ಲ ಅಂದರೆ ಅವ್ರ ಮನೆ ಬುಕ್ಸ್ ಎಲ್ಲ ಎತ್ತಿ ಹಾಕೋದು, ಪಾತ್ರೆ ಎಲ್ಲ ಬೀಸಾಕೋದು, ಅದೆಲ್ಲ ಮಾಡ್ತಿದ್ದೆ. ಟೀಚರ್ನೇ ರ್ಯಾಗ್ ಮಾಡ್ತಾ ಇದ್ದೆ. ಹೌದು. ಸೊ ಸ್ಕೂಲಲ್ಲಿ ಹಾಗೆ ಮಾಡ್ತಿದ್ದೆ. ಇಲ್ಲಾಂದರೆ ಯಾರ್ದಾರು ತೋಟಕ್ಕೆ ನುಗ್ಬಿಡೋದು, ಮಾವಿನಕಾಯಿ ಗಿಡಕ್ಕೆ ಹತ್ಬಿಟ್ಟು ಕೀಳೋದು. ಆ್ಯಕ್ಟಿಂಗ್ ಎಲ್ಲ ನಿಮ್ಗೆ ಹಾಗಾದ್ರೆ ಅಲ್ಲೇ ಬಂದಿತ್ತಾ? ಹೌದು. ನಾನು ಹುಟ್ಟ ಕಲಾವಿದೆ ಅಂತ ಅನ್ಕೋತೀನಿ. ಯಾಕೆಂದರೆ ನನಗೆ ಯಾವ ಸ್ಕೂಲು ಇಲ್ಲ, ಯಾವ ಸ್ಕೂಲಿಂದ ನಾನು ಬಂದವಳಲ್ಲ. ನಮ್ಮ ತಾತ ಮಧ್ವರಾಜ್ ಉಮರ್ಜಿ ಅಂತ, ಅವರು ನಾಟಕಕಾರಾಗಿದ್ದರು. ಅವರು ಒಂದು ಬಳವಳಿ ಅಂತ ನಮ್ಮ ಊರವರೆಲ್ಲ ಹೇಳ್ತಿದ್ರು. ಅದು ನಾನು ಎಷ್ಟರ ಮಟ್ಟಿಗೆ ಕಲಿತೆ ಎಲ್ಲಿಂದ ಅಂತ ಗೊತ್ತಿಲ್ಲ. ಬಟ್ ನೋಡಿ ನಾನು ಅದೊಂದು ನನಗೆ ಅಭ್ಯಾಸ ರೂಢಿಸ್ಕೊಂಡೆ. ತುಂಬ ಇಂಟ್ರೆಸ್ಟ್ ನನಗೆ. ಆ್ಯಕ್ಟು, ಡಾನ್ಸ್, ಚಿಕ್ಕವಳಿದ್ದಾಗ ಡಾನ್ಸ್ ಇರ್ಬೋದು, ಇವಾಗಿಲ್ಲ. ಹಾಡು, ಸಂಗೀತ ಅದ್ರ ಬಗ್ಗೆ ಎಲ್ಲ ಒಲವು ಜಾಸ್ತಿ ಇತ್ತು. ಮೇಡಮ್, ನೀವು ಈ ಕಡೆ ಸಂಗೀತ ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ, ಈ ಕಡೆ ಡ್ರಾಮಾ, ಈ ಕಡೆ ಶೂಟಿಂಗ್. ಇವಾಗಂತೂ ಸಂಪೂರ್ಣ ಶೂಟಿಂಗ್, ಆಕಾಶ ದೀಪ ಮಾಡ್ತಾ ಇದ್ದೀರಾ, ಶೂಟಿಂಗಲ್ಲೇ ಇಷ್ಟು ಮಧ್ಯೆ ಮನೆಗೆ ಅಂತ ಟೈಮ್ ಕೊಡೋಕ್ಕಾಗತ್ತಾ? ಅದೇ, ಮನೆಗೆ ಅಂದರೆ ನಾನು ಶೂಟಿಂಗು 10 ದಿನ ಮಾಡ್ತಾಯಿದ್ದೀನಿ. 10 ರಿಂದ 12 ದಿನ. ಮಿಕ್ಕೆಲ್ಲ ದಿನ ನಮ್ಮ ಮನೇಲಿ ಇರ್ತೀನಿ. ನಾನು ಮನೇಲಿದ್ದಾಗ ಆದಷ್ಟು ಮನೇಲೇ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಮನೇಲೇ ಬೆಳಗ್ಗೆ, ಯಾಕೆಂದರೆ ಅಮ್ಮ ಜೊತೆಲಿದ್ದಾರೆ, ಅಮ್ಮ ಅಪ್ಪ ಎಲ್ಲ. ನಾನು ಇಲ್ಲದೇ ಇರೋ ಪಾಪ ಅವರೆಲ್ಲ ಮಾಡಿರ್ತಾರೆ. ನಾನೇನು ಫುಲ್ ಮಾಡ್ತೀನಿ ಅಂತಲ್ಲ, ಅವ್ರು ನನಗೆ ಬಿಡೋದೇ ಇಲ್ಲ. ನಮ್ಮಮ್ಮ ಎಲ್ಲ ಅವರೇ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಹೌದು. ಅಮ್ಮ ಅಂದ್ರೇ ಹಾಗೆ. ಅಪ್ಪನೂ ಅಷ್ಟೇ, ನಮ್ಮ ತಂದೆ ಎಲ್ಲನೂ ಅವ್ರು ನೋಡ್ಕೋತಾರೆ. ಜವಾಬ್ದಾರಿ ನನಗೆ ಯಾವುದೂ ಇಲ್ಲ. ಬಟ್ ನನಗೇನು ಅನ್ಸುತ್ತೋ ಅದನ್ನು ನಾನು ಮಾಡ್ತೀನಿ. ಮನೆ ಕ್ಲೀನಿಂಗ್ ಇರ್ಬೋದು, ತಿಂಡಿ ಇರ್ಬೋದು, ಅಥವಾ ಅಡುಗೆಯಲ್ಲೇನೋ ಒಂದು ಹೊಸದೇನಾದ್ರು ಇರ್ಬೋದು. ನೀವು ಅಡುಗೆ ಮಾಡೋದ್ರ ಸ್ಪೆಷಲಿಸ್ಟ್ ಅಂತ ಗೊತ್ತು. ಇಲ್ಲ, ಸ್ವಲ್ಪ ಮಾಡ್ತೀನಿ, ಪರವಾಗಿಲ್ಲ. ತಿನ್ನೋಕ್ಕಾಗದೇ ಇರೋ ಹಂಗೇನು ಮಾಡಲ್ಲ. ಎಲ್ಲರೂ ಬಾಯಿ ಚಪ್ಪಿಸ್ಕೊಂಡು ತಿನ್ಬೋದು, ಆ ಥರ ಮಾಡ್ತೀನಿ. ಇಷ್ಟು ಮಧ್ಯೆ ನೀವು ಸಿತಾರ್ ಕಲ್ತಿದ್ವಿ, ಅದು ಎಲ್ಲಿವರೆಗೆ ಬಂದಿದೆ? ಸಿತಾರ್ ನಾನು ವಿಶಾರದ ಮಾಡ್ಕೊಂಡೆ ಗಂಧರ್ವ ಮಹಾವಿದ್ಯಾಲಯದಲ್ಲಿ, ಮಹಾರಾಷ್ಟ್ರದಲ್ಲಿ. ಸೊ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಒಂದು ಸಣ್ಣ ಖುಷಿಗೆ ಸಣ್ಣ ಧುನ್ನು ಏನೋ ನಾನು ಕಲ್ತಿರೋದು ಏನಾರು ನೆನಪು ಮಾಡಿಕೊಂಡು ನಮ್ಮ ಗುರುಗಳನ್ನು ಚೂರು ನುಡಿಸ್ತಾ ಇರ್ತೀನಿ ಅಷ್ಟೇ. ಇದ್ರ ಜೊತೆ ನೀವು ಹಾಡು ಅಂದರೆ ತುಂಬ ಇಷ್ಟ ನಿಮಗೆ? ಹೌದು. ನಾನು ಹಿಂದೂಸ್ತಾನಿ ಕಲ್ತಿದ್ದೀನಿ, ಸ್ವಲ್ಪ ಲೈಟ್ ಮ್ಯೂಸಿಕ್ಕು ಕಲ್ತಿದ್ದೀನಿ ನಾನು. ಸೊ ಅವಾಗ ಗುಣಗ್ತಾ ಇರ್ತೀನಿ. ನಮಗೇನಾದ್ರು ಒಂಚೂರು ಕೇಳಿಸ್ಬೋದಾ? ಹಸುಗೂಸು ಮಲಗಿಹುದು, ಹುಸಿನಗೆಯು ತೊಲಗಿಹುದು, ಕನಸಿನಾಚೆಗೆ ಇರುವ ನಿದ್ದೆಯಲ್ಲಿ ತನ್ನನು ಮರೆತಿಹುದು, ತನ್ನೊಳಗೆ ಬೆರೆತಿಹುದು, ಹಸಿವು ಭಯ ಮುದ್ದಾಟವಿಲ್ಲ ಅಲ್ಲಿ. ನೆಕ್ಸ್ಟು ಈಗ 2013 ಕಾಲಿಟ್ಟಿದ್ದೀರಾ. ಸೊ ಈ ವರ್ಷ ಪ್ರಾಜೆಕ್ಟ್ ಏನಿದೆ? ಹೊಸ ನಾಟಕ ಯಾವ್ದಾದ್ರು ಥರ ಇದೆಯಾ? ಹೊಸ ನಾಟಕ ಅದೇ ನೋಡ್ತಾ ಇದ್ದಾರೆ. ಈಗ ಹೊಸದನ್ನು ತೊಗೋಬೇಕು ಅಂತ ಇನ್ನೂ ಶುರು ಆಗಿಲ್ಲ. ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಅದರದ್ದು ಯಶವಂತ್ ಅವರೇ ಇದನ್ನು ಮಾಡಬೇಕು. ನಗೆ ನಾಟಕನೇ ಇರುತ್ತೆ ಆಬ್ವಿಯಸ್ಲಿ. ನಿಜವಾಗ್ಲೂ ನಮ್ಮ ಜೊತೆ ಇಷ್ಟೋ ತನಕ ಟೈಮ್ ಸ್ಪೆಂಡ್ ಮಾಡಿದ್ದು ನಿಜವಾಗ್ಲೂ ಖುಷಿ ಆಯಿತು ಮೇಡಮ್. ಅಲ್ಲದೆ ನಿಮ್ಮ ಮುಂದಿನ ಯೋಜನೆಗಳು ಚೆನ್ನಾಗಿದೆ. ಬರಲಿ ಈ ವರ್ಷ ಮತ್ತಷ್ಟು ನಗಿಸಿ ನಾವು ನಗೋಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.